Hey fam, it's Punya here and welcome back to the channel guys. Today let's glow, grow and get into the today video. ಏನಂದ್ರೆ guys, ಇವತ್ತು ನಾವು A to Z food challenge ಮಾಡಕ್ ಹೋಗ್ತಾ ಇದೀವಿ. ಯಾರ್ಯಾರಂದ್ರೆ ನಾನು ಪ್ರಿಟಿ ಪ್ರಣೀತಾ ಗುಡ್ಗುಂಡ ಅವರಮ್ಮ ಪಾರ್ವತಿ, ಪ್ರಿಟಿ ಪ್ರಣೀತಾ ಅವರಮ್ಮ ಹೇಮಾ ಅವರು ಅಂಡ್ ಪೆಕ್ರಿ ಅವರು ಹಿಂದೆಗಡೆ ಅಂಡ್ ಯುವಗಲ್ ಪುಣ್ಯ ಅಂಡ್ ಯಶವಂತ್ ಅವರು, ಹನುಮು ಹೇಮು ಅವರು ಗೈಸ್ ಟೀಮ್ ಇದೆ. ಟೀಮ್ ಗೆಲ್ಲೋರು ಯಾರ್ಯಾರಂದ್ರೆ ಪ್ರಿಟಿ ಪ್ರಣೀತಾ, ಪುಣ್ಯ ಅವರು, ಹೇಮಾ ಅವರು, ಯಶವಂತ್ ಅವರು. ಅಂಡ್ ಇನ್ನೊಂದ್ ಟೀಮ್ ಇದೆ ಸೋಲೋರು, ಅವ್ರು ಯಾರಂದ್ರೆ ಗುಡ್ಗುಂಡ ಹನುಮ ಅವರು. ಅವ್ರು ಎಷ್ಟು ಬುದ್ಧಿವಂತರಂದ್ರೆ A to Z ಫುಡ್ ಚಾಲೆಂಜ್ ಅಂತ ಹೇಳಿದೀವಿ, ಪುಣ್ಯ E4 ಎರೇಸರ್ ತಗೊಳ್ಳ ಅಂತವ್ರೆ. ಅದ್ರಲ್ಲೇ ಗೊತ್ತಾಗುತ್ತೆ ಅವ್ರು ಎಷ್ಟು ಸಖತ್ತಾಗಿ ಗೆಲ್ತಾರೆ. ಅಣ್ಣ ಅವ್ರು ಹೇಳಿಲ್ವಾ ನೀವು? ಹೇಳಿದ್ರು ಗೈಸ್, ಹೇಳಿದ್ರು ಅವರು ಈಗ್ಲೇ. ಯಾಕಂದ್ರೆ ಈಗ ಆಲ್ರೆಡಿ ಸಂಜೆ ಆಗಿದೆ ಗೈಸ್ 5. ಸೊ ನಾವಿಲ್ಲೇ ಎಲ್ಲಾನು ರೂಲ್ಸ್ ಹೇಳ್ತಾ ಇದೀವಿ, ಅವ್ರು ಈಗ್ಲೇ ಕೇಳಿಸ್ಕೊಂಡ್ಬಿಡ್ಬೇಕು. ಏನಂದ್ರೆ ಅವರು ತಿನ್ನೋ ಐಟಮ್ ಅದ್ರಲ್ಲಿ ಅಡ್ಗೆಗೆ ಯೂಸ್ ಮಾಡೋದಾಗ್ಬೋದು, ಒಟ್ನಲ್ಲಿ ಎನಿಥಿಂಗ್ ಅವರು ಊಟ ಮಾಡೋ ತರದ್ದು ಆ ತರದೇ ಐಟಮ್ಸ್ ತರಬೇಕು ಫಸ್ಟ್. ಸೆಕೆಂಡ್ ಏನಂದ್ರೆ ಎಲ್ಲಾ ಐಟಮ್ಸ್ ಅವರು ನಿಯತ್ತಾಗಿ ತರಬೇಕು ಗೈಸ್. ಬಿಫೋರ್ ಬನಾನಾ ತಿಂದ್ಬಿಟ್ಟು ಸಿಪ್ಪೆ ಮಾತ್ರ ತರೋದು ಹಿಂಗೆಲ್ಲ ಮಾಡಂಗಿಲ್ಲ ಗೈಸ್. ನಿಯತ್ತಾಗಿ ಆಡ್ಬೇಕು. ಒಂದ್ ಅಂಗಡಿಲಿ ಎರಡು ಐಟಮ್ ತಗೋಬೇಕು, ಆಮೇಲೆ 2 ಐಟಮ್ ಜಾಸ್ತಿ ತಗೊಳಂಗಿಲ್ಲ. ಇದೇ ರೂಲ್ಸ್. ಆಮೇಲೆ ನೀವು ಒಂದು ಅಂಗಡಿಗೆ ಹೋಗ್ಬಿಟ್ಟು ಎಲ್ಲ ತಗೋಬಿಡ್ತೀರಾ, ಅದಕ್ಕೋಸ್ಕರ ಗೈಸ್ ಒಂದ್ ಅಂಗಡಿಲಿ 2 ಐಟಮ್ ತಗೋಬೇಕು. ಆಮೇಲೆ ಎಲ್ಲಾನು ಇಂಗ್ಲಿಷ್ ಇಂದ ಸ್ಟಾರ್ಟ್ ಆಗ್ಬೇಕು ಗೈಸ್. ಅಂದ್ರೆ ಅದು ಅಫೆಂಡ್ ಏನು ಮಾಡ್ಬಿಡಿ ಗೈಸ್ ಪ್ಲೀಸ್. ಯಾಕೆ ಇಂಗ್ಲಿಷ್ ಇಂದ ಅಂದ್ರೆ ಇವಾಗ ಈ ಪಕ್ಕದ ಟೀಮ್ ಅಲ್ಲಿ ತುಂಬಾ ಬ್ರಿಲಿಯಂಟ್ಸ್ ಇದಾರೆ ಗೈಸ್. ಅವರು R for ರೈಸ್ ತಗೋಬಿಡ್ತಾರೆ. ಹಂಗಲ್ಲ ಗೈಸ್, ಹಂಗಲ್ಲ. B for ಬಿಯರ್ ಆರು ತಗೊಳ್ಳಿ, ಏನಾದ್ರು ತಗೊಳ್ಳಿ, ನಮಗ್ ಗೊತ್ತಿಲ್ಲ ಅಣ್ಣ. ಅಂದ್ರೆ ಇವ್ರು ಏನ್ ಮಾಡ್ತಾರೆ ಗೊತ್ತಾ ಗೈಸ್? ಆಯ್ತು, ಏನಾದ್ರು ಮಾಡ್ಕೊಳ್ಳಿ ಗೈಸ್, ನಮಗ್ ಬೇಡ. ಆಮೇಲೆ ಏನಂದ್ರೆ ಗೈಸ್, ಇವರು ಕರೆಕ್ಟ್ ಆಗಿ ಎಲ್ಲಾ ಐಟಮ್ಸ್ ತಂದಿರ್ಬೇಕು, ಅದೊಂದು. ಆಮೇಲೆ ಈ ಇಂಗ್ಲಿಷ್ ಇಂದಾನೆ ಯಾಕೆ ಸ್ಟಾರ್ಟ್ ಆಗ್ಬೇಕಂದ್ರೆ ಅಂದ್ರೆ ಕನ್ನಡ ಇಂದ ತರಬಾರ್ದು, ಆತರ ಅಲ್ಲ ಗೈಸ್. ಇವ್ರು ಒಂದೇ ಐಟಮ್ ನ ಇಂಗ್ಲಿಷ್ ಇಂದ ಒಂದ್ ಹೆಸರು ಇರುತ್ತೆ, ಕನ್ನಡದಲ್ಲಿ ಇನ್ನೊಂದ್ ಹೆಸರು ಇರುತ್ತೆ, ಹಂಗ್ ತಂದ್ಬಿಡ್ತಾರೆ. ಆಮೇಲೆ ಅದಕ್ಕೆ ಗೋಸ್ಕರ ಗೈಸ್ ಅವರು ಸ್ವಲ್ಪ ದಡ್ರಿದಾರಲ್ವಾ, ಅದಕ್ಕೆ ನಾವ್ ಹೇಳ್ಕೊಡ್ತಾ ಇದೀವಿ. ಆಮೇಲೆ ಅವರು ಎಷ್ಟು ಐಟಮ್ ಇವಾಗ 26 ಅಲ್ಲಿ 26 ತಗೊಳಕ್ ಆಗಿಲ್ಲ 1 hour ಅಲ್ಲಿ ಅಂದ್ರೆ ಎಷ್ಟು ತಗೊಂಡಿರ್ತಾರೆ ಅದು ಇಂಪಾರ್ಟೆಂಟ್ ಆಗುತ್ತೆ. ಆಮೇಲೆ ಎಷ್ಟು ಕಮ್ಮಿ ಅಮೌಂಟ್ ನ ಯೂಸ್ ಮಾಡಿದ್ದಾರೆ ಅದು ಇಂಪಾರ್ಟೆಂಟ್ ಆಗುತ್ತೆ. ಅದು ಅಷ್ಟೇ ಗೈಸ್. ಯಾರು ಕ್ವಿಕ್ ಆಗಿ ತಗೊಂತಾರೆ ಅದೂನು ಗೈಸ್. ಸೊ ಲಾಸ್ಟ್ ಅಲ್ಲಿ 1 hour ಆದ್ಮೇಲೆ ಕಾರ್ ಹತ್ರ ಬರ್ಬೇಕು ಗೈಸ್. ಆಮೇಲೆ ವೇಟ್ ಮಾಡಿ ಅಲ್ಲಿ ಹೋಗ್ಬಿಟ್ಟು ವಿಡಿಯೋ ಸ್ಟಾರ್ಟ್ ಮಾಡ್ತೀವಿ. ಥ್ಯಾಂಕ್ ಯು ಗೈಸ್, ದಟ್ಸ್ ಇಟ್. ನಾವಿವಾಗ ಒಂದು ಒಳ್ಳೆ ಚಾಲೆಂಜ್ ಮಾಡಿದೀವಿ. ಗೆಲ್ಲೋದು ಗಾಯ್ಸ್. ದಯವಿಟ್ಟು ನೋಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಗಾಯ್ಸ್. ಸೋಲಿಸ್ತೀವಿ ಗುಡ್ಗುಂಡನ್ನ. ಸೊ ಅಲ್ಲಿ ಆಮೇಲೆ ನಿಯತ್ತಾಗಿ ಆಡಿರ್ಬೇಕು, ಎಲ್ಲಾ ಫ್ಯಾಕ್ಟರ್ಸ್ ಕನ್ಸಿಡರ್ ಆಗುತ್ತೆ ಗೈಸ್. ಯಾಕೆ ಗೈಸ್, ಇದು ಫ್ಯಾಮಿಲಿ ಯೂಟ್ಯೂಬ್ ಚಾನಲ್ ಗೈಸ್. ಇವರು ತುಂಬಾ ಚೆನ್ನಾಗಿ ಸೇಫ್ ಆಗಿ ಹೋಗ್ಬಿಡ್ತವ್ರೆ ಗೈಸ್. ಡೀಪ್ ಡಿಸ್ಕಷನ್ ಆಗಿ ಇಲ್ಲ ಗೈಸ್. ಹಾಯ್ ಗೈಸ್, ನಾವ್ ಇವಾಗ ಲೊಕೇಶನ್ ರೀಚ್ ಆಗಿದ್ದೀವಿ. ಇವಾಗ ಟೈಮ್ ಎಷ್ಟು ಸರ್? 6:10 ಗೈಸ್. 7:10ಗೆ ಎಕ್ಸಾಕ್ಟ್ ಆಗಿ ಎಲ್ರು ಇಲ್ಲಿ ಇರ್ಬೇಕು. ಆಮೇಲೆ 7:10 ಮೇಲೆ ಅವ್ರು ಇವಾಗ 10 minutes ಲೇಟ್ ಮಾಡೋದು ಅಂದ್ರೆ 1 ಐಟಮ್ ಗೈಸ್. ಅಕ್ಕ 7:10 ಇಲ್ಲ, ಇವಾಗ 7:20 ಬಂದ್ರು 10 minutesಗೆ 2 ಐಟಮ್ ಮೈನಸ್ ಮಾಡೋಣ, ಆಯ್ತಾ? ನಾವಿವಾಗ ಅವ್ರ ಫೋನ್ ತಗೊಂಡ್ ಹೋಗ್ತಾ ಇದಾರೆ, ನಾವು ನಮ್ ಫೋನ್ ತಗೊಂಡ್ ಹೋಗ್ತಾ ಇದೀವಿ. ನಿಮ್ ಟೈಮ್ ಸ್ಟಾರ್ಟ್ ಆಗಿದೆ ಹೇಮು ಅವರೇ, ಪಾರ್ವತಿ ಅವರೇ. ಗೈಸ್ ಏನಂದ್ರೆ ಅವ್ರಿಗೆ ಗೊತ್ತಿಲ್ಲ, ಅದಕ್ಕೆ ಅವ್ರ ಹತ್ರ ಹೋಗ್ತಾ ಇದೀನಿ. ಏನಂದ್ರೆ ABCD ವೈಸ್ ಅಲ್ಲೇ ತಗೋಬೇಕು. ಆದ್ಮೇಲೆ B ಗೈಸ್. ಅವ್ರು ತುಂಬಾ ಓವರ್ ಸ್ಮಾರ್ಟ್ ಆಗಿ ಆಡ್ತಾರೆ ಗೈಸ್. A for ಆಜ್ಮೂಲ ಸಿಕ್ತಾ? ಇಲ್ಲೂ ಅಂತ ಬಿಡೆ, ಹಂಗೆ ಇಸ್ಕೊಳ್ಳೋದ ಗೈಸ್? ಅವ್ರೇನೆ ಕೊಟ್ಟಿದ್ದು, ನಾವು 50 rupees ಕೊಟ್ವಿ ಗೈಸ್. A for ಆಜ್ಮೂಲನ ಅದು ಹೆಚ್ಚಿಂದ ಸ್ಟಾರ್ಟ್ ಆಗುತ್ತೋ ಇಂದ ಸ್ಟಾರ್ಟ್ ಆಗುತ್ತೋ ನೋಡು. ಹೆಚ್ಚಿಂದ ಯಶು ವಾಪಸ್ ಕೊಡು ಗೈಸ್. ಈ ದೊಡ್ಡನ್ ಮಗ A for ಆಜ್ಮೂಲ ತಗೊಂಡ ಗೈಸ್. A for ಆಪಲ್ ಕೇಕ್. ಅಕ್ಕ B for ಬೂಸ್ಟ್ ಇಲ್ಲೇ ತಗೋಬಹುದು ಅಕ್ಕ, ಪಕ್ಕದ ಅಂಗಡಿಲಿ. ನಮ್ ಟೀಮ್ದು ನಾನು ಕಂಟಿನ್ಯೂ ಮಾಡ್ತೀನಿ. ಇವ್ರು ನೋಡಿ ಗೈಸ್, ನಾವ್ ಯಾರನ್ನೂ ಫಾಲೋ ಮಾಡಿದಲ್ಲ ಗೈಸ್, ಅವ್ರು ಬಂದಿರೋದೆ ಗೈಸ್. ಅವರು
ಬಿ ಫಾರ್ ಬೂಸ್ಟ್ ಅಕ್ಕ ಪಕ್ಕದ ಅಂಗಡಿಲಿ ಐತಿ ಬರಕ್ಕ ಬಿ ಫಾರ್ ಬೂಸ್ಟ್ ಗೈಸ್ ಬಿ ಫಾರ್ ಬೂಸ್ಟ್ ಗೈಸ್ ಎ ಫಾರ್ ಆಪಲ್ ಕೇಕ್ ಬಿ ಫಾರ್ ಬಾರ್ಬನ್ ತಗೊಂಡಿದೀವಿ ಗೈಸ್ ನಾವೀಗ ನೋಡಿ ಗೈಸ್ ಒಂದ್ ಅಂಗಡಿಯಲ್ಲಿ 2 ಐಟಮ್ ತಗೊಂಡಿದ್ದು ಒಂದ್ ಅಂಗಡಿಲಿ 2 ಐಟಮು ಗೈಸ್ ಇವಾಗ ನಾವು ಚಸ್ಕಾ ಮಸ್ಕಾ ಸಿ ಫಾರ್ ಚಸ್ಕಾ ಮಸ್ಕಾ ಅಕ್ಕ 10 ರೂಪಾಯಿ ಬಿಸ್ಕೆಟು ಗೈಸ್ ಸಿ ಫಾರ್ ಚಸ್ಕಾ ಮಸ್ಕಾ ಹೇಳಿದ್ವಿ. ಇವಾಗ ನಾವು ಫಸ್ಟ್ ಅಂಗಡಿಲಿ ಎ ಫಾರ್ ಆಲ್ಫೆಲೆಬಲ್ ಬಿ ಫಾರ್ ಬೂಮರ್ ತಗೊಂಡಿದೀವಿ. ಅಕ್ಕ ಎಲ್ಲ 10 ರೂಪಾಯಿಗೆ ಹೋಗ್ತಿದ್ದೆ ಅಕ್ಕ ಅವ್ರು 1 ರೂಪಾಯಿ 2 ರೂಪಾಯಿ ತಂದ್ಬಿಡ್ತಾರಕ್ಕ. ಮತ್ತೆ ಏನ್ ತಗೊಳ್ಳೋದ ಸಿ ಫಾರ್ ಕ್ಯಾರೆಟ್ ಫ್ರೀ ಆಗಿ ತಗೋಬೋದಕ್ಕ. ಬೇಡ ಬಿಡು ಯಶು ಬೇಡ ಗೈಸ್ ಸಿ ಫಾರ್ ಚಿಲ್ಲಿ ಕ್ಯಾರೆಟ್ ಏನ್ ಸಿಕ್ಕಿದ್ರು ಒಳಿತು ಗೈಸ್. ಗೈಸ್ ಅವ್ರು ತುಂಬಾ ಮೋಸ ಗೈಸ್, ನೀವೆಲ್ಲರೂ ಟೀಮ್ ಗೆಲ್ಲೋರು ಅಂತ ಹಾಕಿ, ಯಾಕಂದ್ರೆ ಅವ್ರು ಆಲ್ರೆಡಿ ಚಾಟ್ ಮಾಡ್ಕೊಂಡು ಇಕ್ಕೊಂಡ್ಬಿಟ್ಟಿದ್ದಾರೆ ಗೈಸ್. ಗೈಸ್ ಇವಾಗ ನಾವು ಎ ಬಿ ತಗೊಂಡಿದೀವಿ, ಸಿ ತಗೊಳಕ್ ತರಕಾರಿ ಮಂಡಿ ಬಂದಿದ್ದೀವಿ. ಸಿ ಫಾರ್ ಕ್ಯಾರೆಟ್ ಗೈಸ್, ಸಿ ಫಾರ್ ಡಿ ಫಾರ್ ಡ್ರಮ್ ಸ್ಟಿಕ್ ಬರುತ್ತಲ್ವಾ ಅಕ್ಕ? ಡಿ ಫಾರ್ ಈ ಎ ಫಾರ್ ಆಮ್ಲ ತಗೋಬೋದಾಗಿತ್ತಕ್ಕ, ಹೆಲ್ತಿ ಹೋಗ್ತಿದ್ದಾರೆ ಗೈಸ್. ಸಿ ಫಾರ್ ಕ್ಯಾರೆಟ್ ತಗೊಳಕ್ಕೆ ಕೇಳಕ್ಕ ಅವ್ರನ್ನ. ಡಿ ಫಾರ್ ಏನ್ ಬರುತ್ತೆ? ಡ್ರಮ್ ಸ್ಟಿಕ್ ಗೈಸ್. ಡಿ ಫಾರ್ ಡ್ರಮ್ ಸ್ಟಿಕ್ ಇವ್ರ ಅಂಗಡಿಲಿ ಇಲ್ಲ. ಅದ್ ನಿಮ್ದೇ ಅಂಗಡಿನ ಅಂಕಲ್? ಥ್ಯಾಂಕ್ಸ್. ಎಷ್ಟಾಯ್ತು ಕೊಡಕ್ಕ ಅವೆರಡು ಅಮೌಂಟ್ ಗೈಸ್? ಆಂಟಿ ಅಷ್ಟು ಮೆಣಸಿಕಾಯಿ ಆಯ್ತಾ? ಒಂದೇ ಒಂದು ಅಷ್ಟು ಮೆಣಸಿಕಾಯಿ ಕೊಡ್ತೀರಾ? ಥ್ಯಾಂಕ್ಸ್ ಆಂಟಿ. ಎಷ್ಟು ಇದಕ್ಕೆ? ಥ್ಯಾಂಕ್ ಯು ಆಂಟಿ. ನಾವು ಡಿ ಫಾರ್ ಹುಡುಕ್ತಾ ಇದೀವಿ ಗೈಸ್, ಏನು ಸಿಗ್ತಾ ಇಲ್ಲ. ಇಲ್ಲೊಂದು ರೇಷನ್ ಅಂಗಡಿ ಇದೆ ಗೈಸ್, ಇರಿ ಅಲ್ಲಿ ಡೇಟ್ ಸಿಗುತ್ತಾ ನೋಡ್ಕೊಂಡು ಬರ್ತೀನಿ ಒಂದು ನಿಮಿಷ ಗೈಸ್. ಸ್ವಲ್ಪ ಮಿಸ್ಅಂಡರ್ಸ್ಟ್ಯಾಂಡ್ ಆಗೋಯ್ತು, ಅಂದ್ರೆ ಅಲ್ಲಿ ಇದು ಗದ್ಗೆ ಅಂಗಡಿ ಗೈಸ್, ಇಲ್ಲಿ ಡೇಟ್ಸ್ ಎಲ್ಲ ಸಿಗಲ್ಲ ಅನ್ಸುತ್ತೆ. ನಾನು ಅದನ್ನ ರೇಷನ್ ಅಂಗಡಿ ಗೈಸ್. ಇಲ್ಲಿ ಅಂಕಲ್ ಹತ್ರ ಡೇಟ್ಸ್ ಅಂದ್ರೆ ಡಿ ಫಾರ್ ಡೇಟ್ಸ್ ತಗೊಳ್ಳೋಣ ಅನ್ಕೊಂಡೆ, ಆಯ್ತಂದೆ, ಬಟ್ ಇವ್ರು ಒಂದು ಕೊಡಲ್ಲ ಅಂತವ್ರೆ. ಡಿ ಫಾರ್ ಡೇಟ್ಸ್ ಸಿಕ್ತು. ನೆಕ್ಸ್ಟ್ ಎ ಬಿ ಸಿ ಡಿ. ಇ ಫಾರ್ ಎಗ್ ತಗೊಳ್ಳೋಣ. ಎಗ್ ಗೈಸ್ ಇಲ್ಲಿ ನಾವು ಏನ್ ತಗೊಂಡ್ವಿ? ಇ ಫಾರ್ ಏನೋ ತಗೊಂಡ್ವಿ, ಅದು ಆಕ್ಚುಲಿ 10 ರೂಪೀಸ್. ನಾವು ಆಂಟಿ ಹತ್ರ ಸ್ವಲ್ಪ ಕನ್ಫ್ಯೂಸ್ ಮಾಡ್ಬಿಟ್ಟು ಇದು ತಗೊಂಡಿದೀವಿ ಗೈಸ್. ಇವಾಗ ನಾವು ಇ ಫಾರ್ ಎಗ್ ತಗೊಳಕ್ಕೆ ಮತ್ತೆ ಎಫ್ ಫಾರ್ ಫೆನುಗ್ರಿಕ್ ಮೆಂತ್ಯ ತಗೊಳಕ್ಕೆ ಹೋಗ್ತಾ ಇದೀವಿ ಗೈಸ್. ಇವಾಗ ದಿನಸಿ ಅಂಗಡಿಲಿ ತಗೋತೀವಿ ಗೈಸ್. ಆಮೇಲೆ ಅವ್ರು ಏನಾದ್ರು ಒಂದ್ ಅಂಗಡಿಲಿ 3 ಐಟಮು ತರಕಾರಿ ಅಂಗಡಿ ಸಿಕ್ತು ಅಂದ್ಬಿಟ್ಟಿರ ಬರ ವೆಜಿಟೇಬಲ್ಸ್ ತಗೊಂಡಿದ್ರೆ ನೀವೇ ಗೈಸ್. ಸಾಕ್ಷಿ ಗೈಸ್. ಎಫ್ ಫಾರ್ ಫ್ರೂಟಿ. ಇ ಫಾರ್ ಎಗ್ ತಗೊಂಡಿದೀವಿ. ಎಗ್ ತೋರ್ಸು ಆಮೇಲೆ ವಿಡಿಯೋದಲ್ಲಿ ಇಲ್ಲ. ಇ ಫಾರ್ ಎಗ್ ಗೈಸ್. ಎಫ್ ಫಾರ್ ಫ್ರೂಟಿ ತಗೋತಾ ಇದೀವಿ. 10 ರೂಪೀಸ್ ಇದೆ ಗೈಸ್. ಸಿಕ್ತು. ಇ ಫಾರ್ ಈನೋ ಗೈಸ್ ತಗೊಳ್ಳೋಣ ಇರಿ. ಆಂಟಿ ಒಂದು ಈನೋ ಕೊಡಿ. ಎಷ್ಟು? 5 ರೂಪೀಸ್ ಮಾಡ್ಕೊಂಡು ಕೊಡಿ. 5 ರೂಪೀಸ್ ಆಂಟಿ ಪ್ಲೀಸ್. ಫ್ರೆಂಚ್ ಪಿಂಕ್ಸ್ ಅಂದ್ರೆ ಬಟಾಣಿ. ಹೌದಾ? ಬಟಾಣಿ ಇಲ್ಲ ಸಿಗಲ್ಲ. ಹೌದಾ ಗೈಸ್? ಎಫ್ ಫಾರ್ ಫ್ರೆಂಚ್ ಅಂದ್ರೆ ಪಿನ ಫ್ರಿಂಕ್ಸ್ ಪಿಂಚ್ ಅಂತ ಏನೋ ಅಂತಾರಂತೆ. ನಮ್ದು ಟೀಮ್ ಮೆಂಬರ್ ಹೇಮಂತಣ್ಣವ್ರು ಹೇಳಿದ್ರು. ಸೊ ನಾವ್ ಇವಾಗ ಫ್ರೆಂಚ್ ಹುಡುಕ್ತಾ ಇದೀವಿ ಗೈಸ್. ಆಕ್ಚುಲಿ ಫ್ರೆಂಚ್ ಅಂದ್ರೆ ಪಾಲಕ್ ಸೊಪ್ಪು ಅಂತೆ. ಇದು ಪಾಲಕ್ ಅಲ್ವಾ? ಇದೇನ್ ಸೊಪ್ಪು? ಮೂಲಂಗಿ ಸೊಪ್ಪು. ಇದು ಮೂಲಂಗಿ ಸೊಪ್ಪು. ಇರಿ ಗೈಸ್, ನನ್ಗೆ ಇದು ಹೆಸರು ಗೊತ್ತಾಯ್ತಲ್ಲ. ಆಕ್ಚುಲಿ ಇಲ್ಲಿ ಸ್ವಲ್ಪ ತೋರಿಸ್ತಿದ್ದೀನಿ. ಇದು ನೋಡಿ ಸರ್, ಎಣ್ಣೆ ಸೊಪ್ಪು ಸಿಗುತ್ತಾ ನಿಮ್ಮ ಹತ್ರ? ಎಣ್ಣೆ ಸೊಪ್ಪಿಲ್ಲ. ಓ ಗೈಸ್, ಇಲ್ಲಿ ಸಿಗಲ್ವಂತೆ ಎಣ್ಣೆ ಸೊಪ್ಪು. ಬಟಾಣಿ, ಹಸಿ ಬಟಾಣಿ. ಹಸಿ ಬಟಾಣಿ ಇದೆ. ನನ್ಗೆ ಒಂದೇ ಒಂದು ಕೊಡ್ತೀರಾ ಗೈಸ್? ಒಂದೇ ಒಂದು ಅಲ್ಲಿದೆ ನೋಡಿ. ಗೈಸ್ ಎಫ್ ಫಾರ್ ಫ್ರೆಂಚ್ ಆಯ್ತು. ನೆಕ್ಸ್ಟ್ ಜಿ ಫಾರ್ ಹೋಗೋಣ ಬನ್ನಿ ಗೈಸ್. ಗೈಸ್ ಜಿ ಫಾರ್ ಗುಡ್ಡೆ ಬಿಸ್ಕೆಟ್ ತಗೊಳಕ್ ಹೋಗ್ತಾ ಇದೀವಿ. ಅಕ್ಕ 5 ರೂಪಾಯಿದು ಹಾರ್ಲಿಕ್ಸ್ ಬರುತ್ತೆ, ಇದ್ಯಾ? ಹಾ 5 ರೂಪೀಸ್ದಾ ಅಕ್ಕ? ಎಂ ಫಾರ್ ಮೈಸೂರು ಪಾಕ್ ಐತೆ ಕಣಕ್ಕ. ಇಲ್ಲಿಗೆ ಬರೋಣ ಮತ್ತೆ. ಒಂದ್ ಅಂಗಡಿ 2 ಐಟಮ್ ಅಲ್ಲ. 2 ರೂಪೀಸ್ ಹಾರ್ಲಿಕ್ಸ್ ಇದೆಯಾ ಅಕ್ಕ? ಇಲ್ವಾ? ಕೊಡಿ 5 ಇದೆ. ಇ ಎಫ್ ಜಿ ಗೈಸ್. ಆದ್ರೂ ನೋಡಿ ಚಾಟ್ ಜಿಪಿಟಿ ಎಲ್ಲ ಮಾಡಿದಾರೆ. ನಾವು ಎಷ್ಟು ಚೆನ್ನಾಗಿ ತಲೆ ಓಡಿಸ್ತಾ ಇದೀವಿ ಗೊತ್ತಾ, ತುಂಬಾ ಸ್ಮಾರ್ಟ್ ಆಗಿ. ಎಚ್ ಫಾರ್ ಹಾರ್ಲಿಕ್ಸ್. ಆಂಟಿ ಬನ್ನಿ, ಇದು ನಿಮ್ದೇ ಅಂಗಡಿ? ಇರಿ, ಬೆಳ್ಳುಳ್ಳಿ ಕೊಡ್ತೀರಾ? ಬೆಳ್ಳುಳ್ಳಿ ಕೊಡಿ. ಆಜ್ಮಲದ ಆಯ್ತಾ? ಥ್ಯಾಂಕ್ ಯು ಆಂಟಿ. ಹ್ಯಾಪಿ ಡೆಂಟ್ ಸಿಗುತ್ತಾ? ಒಂದು ಕೊಡಿ. ಒಂದು ಫ್ರೀಯಾಗಿ ಕೊಡ್ಬೋದಾ? ಥ್ಯಾಂಕ್ಸ್ ಅಂಕಲ್. ಪಾಪ ರೊಕ್ಕ ನಿಮ್ಗೆ ಗೊತ್ತಾಗಲ್ಲ. ಏನಾಗುತ್ತೆ ನಮ್ ಇಷ್ಟ, ನಮ್ದು ಕನ್ಫ್ಯೂಸ್ ಗೈಸ್. ನಮ್ ಪಾರ್ವಕ್ಕ ಅಂದ್ರೆ ನಮ್ ಗುಡ್ಗುಂಡ ರಮ್ಮ ಹೇಳ್ತಿದ್ದೆ ಎಲ್ಲ ಬಿಟ್ಟಿಯಾಗಿ ತಗೋಬೇಡ ಅಂತ. ನಾನ್ ಹೇಳ್ತಿದ್ದೀನಿ ನಮ್ ತಲೆ ಉಪಯೋಗಿಸಿ ತಗೋತಿರೋದು. ಅವ್ರ ಏನಾದ್ರು ಮಾಡ್ಕ
ಗೈಸ್ ಆಮೇಲೆ ನಾವು ಸ್ವಲ್ಪ ಫ್ರೀಯಾಗಿ ತಗೊಳ್ಳೋದನ್ನು ಅಭ್ಯಾಸ ಮಾಡ್ಬೇಕು ಗೈಸ್, ಯಾಕಂದ್ರೆ ಅವರು ತುಂಬಾ ಒಂಥರ ಫ್ರೀಯಾಗೂ ಕೇಳೋಣ ಕೇಳೋದು ಗೈಸ್, ಕೇಳೋದು ಸರಿ ಇರಲ್ಲ ಗೈಸ್. ಹೌದು, ವಿ ಕ್ಯಾಂಟ್ ಆಸ್ಕ್ ಲೈಕ್ ದಟ್ ನೋ, ಯಾಕಂದ್ರೆ ಅವರಿಗೆ ಮನ್ಸಿದ್ರೆ ಅವ್ರು ಕೊಡ್ಬೋದು, ನಾವೇ ಕೊಡಿ ಅದು ಸರಿ ಇರಲ್ಲ ಗೈಸ್. ನಾವು ಗೆಲ್ದಾದ್ರೂ ಪರವಾಗಿಲ್ಲ, ನಿಯತ್ತಾಗಾಡೋಣ ಗೈಸ್, ನಿಯತ್ತು ಗೈಸ್. ಮೋಸ ಚಾಟ್ GPT ಮಾಡ್ತವ್ರೆ ಗೈಸ್, ಚಾಟ್ GPT ಪರ್ಸನ್ಸ್ ಗೈಸ್. ಪೆಕ್ರಿ ಗೈಸ್, ಆ ಪೆಕ್ರಿ ಚಾಟ್ GPT ಮಾಡವಳೆ ಗೈಸ್. ಅವಳು ಅದಕ್ಕೆ ಏಮಂತಣ್ಣ ಚಾಟ್ GPT ಮಾಡ್ದಾ? ಚಾಟ್ GPT ಯೂಸ್ ಮಾಡ್ತಾ ಇದ್ದೀರಾ ಗೈಸ್? ಮೋಸ ಇದು. ಬ್ರೈನ್ಲೆಸ್ ಪೀಪಲ್ಸ್ ಗೈಸ್. ಇವ್ರು ಮೆತ್ತಗ್ ನೀವು ಫೋನ್ ನೋಡ್ಲಿಲ್ವಾ? ಸುಮ್ನೆ ಗೈಸ್, ನೋಡಿದ್ರು ಗೈಸ್. ಐ ಫಾರ್ ಹಿಂಗ್ ಐತಾ ಅಂಕಲ್? ಹಿಂಗಿಲ್ವಾ? ಜೀರಿಗೆ ಇದಕ್ಕೆ ಎಷ್ಟು ಬೇಕು? 10 ರೂಪಾಯಿ ಪ್ಯಾಕೆಟ್. ಇಲ್ಲ ಚಿಕ್ಕದ ಯಾವ್ದು ಇಲ್ವಾ ಗೈಸ್? ನಾವು ಐ ಫಾರ್ ಐಸ್ ಕ್ರೀಮ್ ಮತ್ತೆ ಜೆ ಫಾರ್ ಜೆಲ್ಲಿ ತಗೊಂಡಿದೀವಿ ಗೈಸ್. ಒಂದ್ ಅಂಗಡಿಯಲ್ಲಿ 2 ಐಟಮ್, ಅದಕ್ಕೆ ನಾವು ಮುಂದೆ ಹೋಗ್ತಾ ಇದೀವಿ ಗೈಸ್. ಐಸ್ ಕ್ರೀಮ್ ನೆನಪಾಯ್ತು, ಇಲ್ಲೊಂದು ಅಂಕಲ್ ಐಸ್ ಕ್ರೀಮ್ ಕೊಡಿ, 5 ರೂಪೀಸ್ ಯಾವ್ದಾದ್ರು ಕೊಡಿ ಗೈಸ್. ಇರಿ, ಫೋನ್ ಪೇ ಮಾಡೋದಾ? 5 ರೂಪಾಯಿ ಇಟ್ಕೊಂಡು ಗೈಸ್. ಇರಿ ಗೈಸ್, ನೆಕ್ಸ್ಟ್ ನಾವು ಇಲ್ಲೇ ಐ ಫಾರ್ ಐಸ್ ಕ್ರೀಮ್ ಒಂದು 5 ರೂಪೀಸ್ ಐಸ್ ಕ್ರೀಮ್ ತಗೊಂಡ್ವಿ. ನೆಕ್ಸ್ಟ್ ಜಿ ಫಾರ್ ಜಿಲೇಬಿ ಹೊಡಿತು. ಅದು ಇಂಗ್ಲೀಷ್ ಅಲ್ಲಿ ಏನು ಪರ್ಫೆಕ್ಟ್ ನಮಿಲ್ಲ ಗೈಸ್. ಆಕ್ಚುಲಿ ಕರ್ನಾಟಕ ಅವ್ರು ಇಂಡಿಯಾ ಎಲ್ಲಿ ನೋಡೋದು ಜಿಲೇಬಿ ಅಂತಾನೆ ಹೇಳೋದು, ಅದು ಪರ್ಫೆಕ್ಟ್ ಇಂಗ್ಲೀಷ್ ಜಿಲೇಬಿ ಮಾಡ್ತಾರೆ ಸರ್. ಒಂದೇ 1 ಪೀಸ್ ಜಿಲೇಬಿ ಕೊಡ್ತೀರಾ ಸರ್? ಒಂದೇ 1 ಪೀಸ್ ಕೊಡಿ, ನಂಗೆ ಒಂದು ಫುಲ್ಲು ಬೇಡ, ಒಂದೇ 1 ಪೀಸು ಗೈಸ್. ಒಂದು ಕೇಳಿದ್ರೆ ಸರ್, ನಮ್ಮ ಸರ್ ಒಂದು ಕೇಳಿದ್ರೆ ಎಷ್ಟು ಅಂತ ಕೊಡ್ತಾರೆ? ಥ್ಯಾಂಕ್ ಯು ಸರ್. ನನಗೆ ಒಂದು ಲೆಟರ್ ಕೆ ಇಂದ ಏನಾದರೂ ಬೇಕಿತ್ತು ಐಟಮ್. ಯಾವ್ದ್ರ ಕಾಳುಗಳ ನೇಮ್ ಕೆ ಇಂದ ಸ್ಟಾರ್ಟ್ ಆಗುತ್ತಾ? ಕಡಲೆಕಾಳು ಇಂಗ್ಲಿಷ್ ಅಲ್ಲಿ ಬೇರೆ ಐತೆ. ಸರಿ ಗೈಸ್, ಓಕೆ, ಇನ್ನೇನು ಮಾಡಕ್ಕಲ್ಲ. ಕೆ ಫಾರ್ 10 ರೂಪಾಯಿ ಕೊಟ್ಟು ತಗೊಂಡು ಹೋಗ್ತಾ ಇದೀವಿ. ನೆಕ್ಸ್ಟ್ ಹೋಗೋಣ ಇರಿ ಗೈಸ್. ಅಕ್ಕ ಕುಂಕುಮ ಬಾರಕ್ಕ, ಕೆ ಇಂದ ಕುಂಕುಮ ತಿನ್ನ ಐಟಮ. ಕುಂಕುಮ ತಿನ್ನಲ್ಲ. ಅಯ್ಯೋ, ಕೆ ಫಾರ್ ಏನಕ್ಕ? ಕೊತ್ತಂಬರಿ ಸೊಪ್ಪು, ಅದು ಕಲ್ಸಕ್ರೆ, ಇಂಗ್ಲಿಷ್ ಅಲ್ಲಿ ಕಲ್ಸಕ್ರೆ ಅನ್ನಲ್ಲ ಅದನ್ನ, ಏನೋ ಬೇರೆ ಅಂತಾರೆ. ಬರಕ್ಕ ಆಗಿರೋದೇ 15 ನಿಮಿಷ ಅಕ್ಕ, ಇನ್ನು ಬೇಜಾನ್ ಟೈಮ್ ಇದೆ. ಓಕೆ, ಓಡೋದೇನ್ ಬೇಡ ಗಾಯ್ಸ್, ಗೆಲ್ಲದೆ ನಾವು ಚಿಲ್ ಆಗಿ ಹೋಗೋಣ. ಚಿಲ್ ಅಂದ್ರೆ ಚಿಲ್ ಗೈಸ್. ಕಂಜೂಸ್ಗಳು ಹೋಗ್ತಾ ಇದಾರೆ, ಕಂಜೂಸ್ಗಳು ಬರ್ತಾ ಇದಾರೆ. ಕಂಜೂಸ್ ಗೈಸ್, ಸೋಲ ಲಕ್ಷಣ ಗೊತ್ತಾಗ್ ಬಂದ್ಬಿಟ್ಟವ್ರೆ ಗೈಸ್ ನಮ್ ಟೀಮ್ಗೆ ಅಂತ. ಇನ್ನೊಬ್ರು ಬಂದು ಹಿಂಗ್ ತಗೊಂಡೋದ್ರ ಗೈಸ್. ನೋಡಿ, ಬ್ರ್ಯಾಂಡ್ ನೇಮ್ ಇಕ್ಬಿಟ್ಟು ಸುಪ್ ತಗೊಂಡೋಗ. ಅವ್ರಿಗೆ ಐತೆ ಇವ್ರ ಹತ್ರ ಕೆ ಫಾರ್ ಕೆಚಪ್ ಇಸ್ಕೊಂತ ಇದೀವಿ ಗೈಸ್. ಎಲ್ಲಿ ಇಸ್ಕೊಂಡ್ರೆ ನಾ ಅಂಗಡಿಲಿ ಇಸ್ಕೋಬೇಕಷ್ಟೇ. ಕೆ ಫಾರ್ ಕೆಚಪ್, KL. ಅವ್ರ ಅಮೌಂಟ್ ನ ಬೇಡ ಅಂದಿದ್ದಾರೆ. ತುಂಬಾ ಧಾರಾಳವಾದ ಮನಸ್ಸಿನ ಅಣ್ಣ. KL ಫಾರ್ ನಿಂಬೆ ಹಣ್ಣು ಗೈಸ್. ಲೆಮನ್, L ಫಾರ್ ಲೆಮನ್. ಎಷ್ಟು ಆಂಟಿ ಒಂದು ಲೆಮನ್? M ಫಾರ್ ಏನಾದ್ರು ನೋಡಕ್ಕ? ಮೆಂತ್ಯ, ಮಿಂಟು. ಆಂಟಿ ಲೂಸ್ ಇದೆಯಾ ಮೆಂತ್ಯ? ತಡೀರಿ ಅಕ್ಕ, ಬೇಡ. M ಫಾರ್ ಏನಾದ್ರು ನೋಡಕ್ಕ ಚಿಕ್ಕದು. ಮೈಸೂರು ಪಾಕ್ ತಗೊಂಡು 2 ರೂಪೀಸ್ ಐತ. ಅಲ್ಲಿ ಕೆಚಪ್ ಇಸ್ಕೊಂಡ್ವಿ ಗೈಸ್. L ಫಾರ್ ಲೆಮನ್ ಇಸ್ಕೊಂತ ಇದೀವಿ. M ಫಾರ್ ಮೈಸೂರು ಪಾಕ್ ಗೈಸ್. ಗೈಸ್ ನೆಕ್ಸ್ಟ್ ಓಕೆ, ನಮ್ಗೆ ಹೇಮಂತ್ ಅಣ್ಣ ಸ್ವಲ್ಪ ಹೋಪ್ ಕೊಟ್ಟಿದ್ದಾರೆ. ಅದೇನೋ L ಫಾರ್ ಲೆಮನ್ ಮ್ಯಾಂಗೋನೇನೋ ಬಿಟ್ಟು ಇಸ್ಕೊಂತೀನಿ ಅಂತ. ಅವ್ರು ಇಸ್ಕೊಂಡವ್ರೆ, ಆ ದುಡ್ಡು ಅವ್ರ ಹತ್ರನೇ ಕಳಿಸ್ತೀನಿ ಗೈಸ್. ಇಲ್ಲಿ ನಮ್ದು ಒಂದು ಅಣ್ಣ ಬಂದ್ಬಿಟ್ಟು ಇವರು ನಿಂಬೆಹಣ್ಣ 5 ರೂಪಾಯಿದು 3 ರೂಪಾಯಿ ಕೊಡ್ತೀನಿ ಅಂತಿದ್ದಾರೆ. ಅವರು ನಮ್ದು ನೋಡಿ ಗೈಸ್, ಇಲ್ಲೇ ಒಂದು ಸಬ್ಸ್ಕ್ರೈಬರು ಆದಂಗಾಯ್ತು. ಅವ್ರು ಹಂಗೆ ನಾವು ಸಬ್ಸ್ಕ್ರೈಬ್ ಮಾಡ್ತೀವಿ ಚಾನಲ್ ಹೇಳಿ ಅಂದ್ರು. ಗೈಸ್ ಥ್ಯಾಂಕ್ ಯು ಅಣ್ಣ. ಇಲ್ಲಿ ಒಂದು ಸಬ್ಸ್ಕ್ರೈಬರ್ ಆಯ್ತು. ಇದೇ ಅಣ್ಣ ಚಾನಲ್. ಇದರಲ್ಲಿ ವಿಡಿಯೋಸ್ ನೆನೆ ಒಂದು ಬಿಟ್ಟಿದೀವಿ, ಇವತ್ತಿಂದು ನಾಳೆ ಎಷ್ಟಲ್ಲಿ ಬರುತ್ತೆ ನೀವು ನೋಡಿ. ಥ್ಯಾಂಕ್ಸ್ ಗೈಸ್. ಇವಾಗ ಒಂದು ತಪ್ಪಾಗೈತೆ, ಲಾಕ್ ಆಗೋಗೈತೆ ಫೋನ್ ಪೇ. ಇಲ್ಲಿ 3 ರೂಪಾಯಿ ಮಾಡಕ್ಕಾಯ್ತಲ್ಲ. ಇವಾಗ ಏನ್ ಮಾಡಕ್ಕಾಗಲ್ಲ ಗೊತ್ತಾಯ್ತಾ ಇಲ್ಲ ಗೈಸ್. ಹೇಳಿ ಬಂದಿದ್ದೀನಿ, ಫೋನ್ ಪೇ ಲಾಕ್ ಆಗೈತೆ. ಲಾಕ್ ಆಗ್ಬಿಟ್ಟಿರುತ್ತೆ, ವರ್ಕ್ ಆಗಲ್ಲ. 3 ರೂಪಾಯಿ ಅವ್ರಿಗೆ ಆಮೇಲೆ ಕೊಡ್ತೀನಿ ಅಂತ ಹೇಳಿ ಬಂದಿದ್ದೀನಿ. ಸೊ ಈಗ ನೆಕ್ಸ್ಟ್ ಮ್ಯಾಂಗೋ ತಗೋ, ಚೇಂಜ್ ಮಾಡ್ಸೋಣ 100 ರೂಪಾಯಿ ನಿನ್ನ ಹತ್ರ ಆಯ್ತು. ಯಾವ್ದಾದ್ರು ಕೆಟ್ಟೋಗಿರೋ ಮ್ಯಾಂಗೋ ಕೊಡಿ, ದುಡ್ಡು ಕೊಡಲ್ಲ. ಆದ್ರೆ ಚೆನ್ನಾಗಿರೋದು ಚೆನ್ನಾಗಿಂದರೆ ಮ್ಯಾಂಗೋನೇ ಕೊಡಿ ಪ್ಲೀಸ್.
ಕೆಟ್ಟೋಗಿರೋದ್ ಕೊಡಿ, ನಿಮ್ಗೆ ಯೂಸ್ ಆಗ್ದೋಗಿರೋದು ನಾವೇನು. ಥ್ಯಾಂಕ್ ಯು ಗೈಸ್. M4 ಮ್ಯಾಂಗೋ ಸಿಕ್ಕೈತೆ. 100 ಈಗ ಗೈಸ್ 100 ಅಲ್ಲೇ ಎಲ್ಲ ಮುಗಿಸ್ಬೇಕು. N4 ಅಕ್ಕ ಇದಕ್ಕೆ ನಡಿಯಕ್ಕ ಫುಡ್ದ್ರೊಳಿಕ್ ಹೋಗೋಣ, ಅದೇನು ಮಂಡಿ ಒಳಿಕೆ N. ಗೈಸ್ ನಾವು N4 ನಿಪ್ಪಟ್ಟು ತಗೊಂತಾ ಇದೀವಿ, ಯಾಕಂದ್ರೆ ಇಂಗ್ಲಿಷ್ ಅಲ್ಲೂ ನಿಪ್ಪಟ್ಟೆ ಅಂತಾರೆ. ನಿಪ್ಪಟ್ಟನೇನು ಫ್ಯಾನ್ಸಿ ಆಗಿ ಕರಿಯಲ್ಲ ಗೈಸ್. ಅಣ್ಣ ಎಷ್ಟದು? 5 ರೂಪೀಸಾ? ಕೊಡು. ನೀನ್ ಇಲ್ಲಿ ನಿಪ್ಪಟ್ಟು ತೋರ್ಸು ಗೈಸ್. ಇಲ್ಲ ಐತೆ. ಆಗೈತೆ ಗೈಸ್, ನಾವು ಒಟ್ನಲ್ಲಿ ಮೋಸ ಎಲ್ಲ ಮಾಡಲ್ಲ. ಆಂಟಿ ಒಂದೇ ಒಂದ್ ಕಡಲೆ ಬೀಜ ಒಂದೇ ಎತ್ಕೊಳ್ಳೋದು, ಮತ್ತೆ ಆ ಚಿಕ್ಕ ಮಕ್ಳು ಗೊತ್ತಿಲ್ಲದೆ ಎತ್ಕೊ ಗೈಸ್. ಅವಾಗ್ಲೇ ಇದು ಪ್ರೀತಿ ಪ್ರಣೀತಾ ಮತ್ತೆ ಗುಡ್ಗುಂಡ ಇದ್ದವ್ರು ಎತ್ಕೊಬಿಟ್ರು ಗೈಸ್. ಅವ್ರು ಸ್ವಲ್ಪ ಹಿಂದೆ ಮುಂದೆ ನೋಡ್ತಾರೆ. ಒಂದೇ ಒಂದ್ ಎತ್ಕೋತೀವಿ ಗೈಸ್. ಪರ್ಮಿಷನ್ ಕೊಟ್ಟಿದ್ದಾರೆ. ಒಂದು N4 ನಟ್ಸ್ ತಗೊಂಡಿದೀವಿ. MNO ಗೈಸ್. ನಂಗೆ ಅವಾಗ್ಲೇ ಏನೋ ಹೊಡಿತು ಗೈಸ್. ಓರಿಯೋ ಬಿಸ್ಕೆಟ್. ಓರಿಯೋ. ನೀವ್ ಯಾಕೆ ಅಷ್ಟೊಂದ್ ಬಡ್ಜೆಟ್ ಅಲ್ಲಿ ಹೇಳ್ತೀರಾ ಗೈಸ್? O4 ಗೈಸ್. ಇವ್ರೆಲ್ಲ ಏನೇನೋ ಹೇಳ್ತಾರೆ ಗೈಸ್, ಬಟ್ ಮರಿ ಗೈಸ್. ನಾನು ನನ್ನ ತಮ್ಮ ಅಂದ್ರೆ ಗೊತ್ತು ಗೈಸ್. ಆಂಟಿ ಎಷ್ಟ ಆಂಟಿ ಒಂದ್ ಈರುಳ್ಳಿ? ಹೇಳಿ ಎಷ್ಟು ಬಿಡು ಗೈಸ್. ಇವ್ರು ನೋಡಿ ಗೈಸ್, ನಮ್ ಹಿಂದೇನೆ ಬರ್ತಾರೆ. ಒಂದ್ ಈರುಳ್ಳಿ ಎತ್ಕೊಳ್ಳ. ಒಂದ್ ಈರುಳ್ಳಿ ಇಲ್ಲ, ಒಂದೇ ತಗೊಳ್ಳೋದು. ಬಟಾಣಿ ಎಷ್ಟು ಅಂಕಲ್? ಅದೇನೆ. ಇದು ತೋರ್ಸು. ಎಷ್ಟು ಅಂಕಲ್ ಇದು? ಒಂದೇ ಒಂದು ತಗೋಬೋದಾ? ಒಂದೇ ಒಂದು. ವ್ಲಾಗ್ಗೆ ಗೈಸ್. ನಾವು P4 ಪೀಸ್ ತಗೊಂಡಿದೀವಿ ಗೈಸ್. ನಾವು ಫೋನ್ ಪೇ ಲಾಕ್ ಆಗಿರೋದ್ರಿಂದ ಬೇರೆ ಆಪ್ಷನ್ ಇಲ್ಲ. ಇಲ್ಲಿ 100 ರೂಪೀಸ್ ಚೇಂಜ್ ಮಾಡಿಸ್ತಾ ಇದೀವಿ. ತಗೊಂಡೋಗೋಣ. ಅದು ಕೊಡಿ ಆಂಟಿ, ನನ್ನ ಹತ್ರ ಚೇಂಜ್ ಇಲ್ಲ ಗೈಸ್. ನಮ್ಗೆ ಕ್ಯೂ ಏನು ಸಿಕ್ಕಿಲ್ಲ ಗೈಸ್, ಸದ್ಯಕ್ಕೆ ನಾವು ಸ್ಕಿಪ್ ಮಾಡ್ತಿದೀವಿ. ಕ್ಯೂ ಆದ್ಮೇಲೆ ಈಗ R ಹೋಗ್ತಾ ಇದೀವಿ. R4 ಯಾವ್ದು ಸ್ಕಿಪ್ ಮಾಡಿಲ್ಲ, ಇವಾಗಷ್ಟೇ ಕ್ಯೂ ಸ್ಕಿಪ್ ಮಾಡ್ತಾ ಇದೀವಿ ಗೈಸ್. ನನ್ಗೆ ಇವಾಗ Q4 ಫಿನೋವಾ ಅಂದ್ರೆ ಸೀಮೆ ನವಣೆ, ಅದು ಒಂಥರ ಕಾಳು ಗೈಸ್. ಇಲ್ಲಿ ನಾನು ರೇಷನ್ ಅಂಗಡಿ ಹುಡ್ತಾ ಇದ್ದೀನಿ ಈಗ. ಓಕೆ ಗೈಸ್, ನಾನು ಕ್ಯೂ ಇಂದ ಸದ್ಯಕ್ಕೆ ಏನೋ ಸಿಗ್ತಾ ಇಲ್ಲ, ಲಾಸ್ಟ್ ಅಲ್ಲಿ ನೋಡೋಣ. ಆಂಟಿ ಇದೇನು ರಸಗುಲ್ಲನಾ? ಒಂದ್ ಕೊಡ್ತೀರಾ? ಆಂಟಿ ಫ್ರೀಯಾಗಿ ಕೊಡಿ ಆಂಟಿ, ಒಂದ್ ಅರ್ಧ ಕೊಡಿ, ಚಿಕ್ಕ ಪೀಸ್ ಕೊಡಿ. R4 ರಸಗುಲ್ಲ ಒಂದ್ ಫ್ರೀಯಾಗಿ ಕೊಟ್ಟಿದ್ದಾರೆ ಆಂಟಿ ಅವರು. ನೆಕ್ಸ್ಟ್ RS ಗೈಸ್. ಅಂಕಲ್ ರೈಸ್ ವ್ಲಾಗ್ ಯೂಟ್ಯೂಬ್ಗೆ ನಾವು R4 ರೈಸ್ ತಗೋತಾ ಇದೀವಿ ಗೈಸ್. ನಾವು ನನ್ನ ಅಂಕಲ್ಗೆ ನೋಡಿ ಅಂಕಲ್ ಅಂತ ತೋರಿಸ್ತಾ ಇದೀನಿ. ಅಂಕಲ್ S4 ಶುಗರ್ ಆಯ್ತಾ? ಶುಗರೇ ಗೈಸ್, ಇದೂನು ಶುಗರ್ ತಗೊಳ್ಳೋ ಗೈಸ್. ನಾವೆರಡು ತಗೊಂತಾ ಇದೀವಿ ಒಂದೇ ಅಂಗಡಿಲಿ. ಥ್ಯಾಂಕ್ ಯು ಸೋ ಮಚ್ ಅಂಕಲ್. ಹಾಯ್ ಮಾಡಿ ಅಂಕಲ್. ರಾಮ್ ಅಂತವ್ರು ಹಾಯ್ ಮಾಡಿ. ಗೈಸ್ ಅಣ್ಣ ಹತ್ರ ಸ್ವಲ್ಪ ಉಪ್ಪಿಸ್ಕೊಳ್ಳೋಣ ಅಂತ ನೋಡ್ತಾ ಇದ್ದೀನಿ. ನೋಡೋಣ, ಸ್ವಲ್ಪ ಉಪ್ಪು ಚೂರಿ ಹಾಕಿ ಅಣ್ಣ. ಟೊಮೊಟೊ ಎಷ್ಟೊಂದು ಬ್ಲಾಗ್ಗೋಸ್ಕರ ಆಂಟಿ ಒಂದೊಂದು ಟೊಮೊಟೊ ಬ್ಲಾಗ್ ಮಾಡ್ತಾರೆ ಯೂಟ್ಯೂಬ್ ಚಾನಲ್. ಒಂದೊಂದು ಟೊಮೊಟೊ ತಗೊಳ್ಳ. ಥ್ಯಾಂಕ್ ಯು ಆಂಟಿ. ಗೈಸ್ ಟೊಮೊಟೊ ತಗೊಂಡಿದೀವಿ. T4 ಟೊಮೊಟೊ. PQRSTU U4 ಅಂಬ್ರೆಲಾ ಅಂತ ಇದೀನಿ ಗೈಸ್. ಇವಾಗ ನಾವು ನಮ್ ಲೇಟ್ ಅಲ್ಲೂ ಬಂದಿಲ್ಲ, ಅದು ಟೈಮ್ ವೇಸ್ಟ್ ಫೆಲೋ. ನಾವು U4 ಉರಾದ್ ದಾಲ್ ತಗೊಂತಾ ಇದೀವಿ ನೋಡಿ. V4 ವಿಕ್ಸ್ ಗೈಸ್. ಸರಿ ಮ್ಯಾಮ್ ಅಕ್ಕ ಅವ್ರು ತರ್ತಿದ್ದಾರೆ. ಆಗಕ್ಕ ವಾಟರ್ ಬಾಟಲ್ ಕೊಡಿ ಅಂಕಲ್, 10 ರೂಪೀಸ್ದು. ಬೇರೆ ಅಂಗಡಿಗೆ ಹೋಗ್ಬೇಕು. ವಿಕ್ಸ್ ಕೊಡಿ ಆಂಟಿ. ಹೌದಾ? ಓಕೆ, ಇದು ಬೇರೆ ಅಂಗಡಿ ಗೈಸ್, ಅವರೇ ಹೇಳಿದ್ರು. ಸೊ ಆಂಟಿ ವಿಕ್ಸ್ ಚಾಕ್ಲೇಟ್ ಒಂದು, ವಾಟರ್ ಬಾಟಲ್ ಒಂದು ಕೊಡಿ. ಆಂಟಿ ನಿಮ್ದು ಅದು ಬೇರೆ ಅಂಗಡಿನಾ? ಗೈಸ್ ಅದು ಬೇರೆ ಅಂಗಡಿ ಅಂತ ನಮ್ಗೆ ಗೊತ್ತಿಲ್ಲ, ನಾವೆರಡು ಒಂದೇ ಅನ್ಕೊಬಿಟ್ಟಿದ್ವಿ. ಸೊ ಇಲ್ಲಿ ನಾವು ವಿಕ್ಸ್ ಮತ್ ಇವಾಗ ಇದು ತಗೋತಿದೀವಿ. ಆಯ್ತು X4 ಎಕ್ಸ್ಟ್ರಾ ತಗೊಂಡಿದೀವಿ ಗೈಸ್. ಅದ್ ಎಕ್ಸ್ಟ್ರಾನೇ ಗೈಸ್. UVWX Y4 ಏನಕ್ಕ ತಗೊಳ ಅಂಕಲ್? Z4 ಏನೋ ಹೇಳಿದ್ರು ಅಂಕಲ್. Z ಪೌಡ್ರು ಗೈಸ್. ಗೈಸ್ U4 ಉಲುಕೋ ಉಬೋ ಅಂದ್ರೆ ಮರ್ಗೆಂಟ್ಸ್ ಕನ್ನಡದಲ್ಲಿ ಅಲ್ಲ ಇಂಗ್ಲಿಷ್ ಅಲ್ಲಿ
ಉಬ್ಬೋ ಉಲುಕು ಅಂತಾರೆ ಗೈಸ್. ನೆಕ್ಸ್ಟ್ ಇಲ್ಲಿ ಮರ್ಗೆಣ್ ಎಲ್ಲಿ ಸಿಗುತ್ತೆ ನೋಡ್ಬೇಕು, ನೋಡೋಣ. ಇಲ್ಲಿ ಒಂದು ಅಣ್ಣ ಹತ್ರ ನಾವು ಸ್ವಲ್ಪ T4 ಟ್ಯಾಬ್ಲೆಟ್ ಕೇಳೋಣ ಅಂತ ಬಂದಿದ್ದೀನಿ. ಅಣ್ಣ ಹುಣ್ಸೆ ಹಣ್ಣು ಇದೆಯಾ? ಒಂದೇ ಒಂದು ಚೂರು ಕೊಡ್ತೀರಾ? ಎಷ್ಟು ರೂಪಾಯಿ? ಏನ್ ಬೇಡ. ಥ್ಯಾಂಕ್ ಯು ಅಣ್ಣ. ಇವರು ಇಷ್ಟೇ ಹುಣ್ಸೆ ಹಣ್ಣು ತಗೊಂಡಿದ್ದೀನಿ ಗೈಸ್. ಇಲ್ಲಿ ಮರ್ಗೆಣ್ ಸಿಕ್ತು, ಬನ್ನಿ ನೋಡೋಣ. ಇದು ಚಿಕ್ಕ ಪೀಸ್ ಎತ್ಕೊಳ್ಳ ಗೈಸ್. ಇಲ್ಲಿ ಮರ್ಗೆಣ್ ಸಿಕ್ತು U4. ಓಕೆ, ನಮ್ಮ ಹೇಮಂತಣ್ಣ ಫುಲ್ ಜಾಸ್ತಿ ಬುದ್ಧಿ ಹೊಡ್ಸಿ V4 W4 ವಾಟರ್ ತಗೊಳ್ಳೋಣ. ಅಣ್ಣ ಒಂದು ಖಾಲಿ ಬಾಟ್ಲ್ ಇದೆಯಾ? ಹಾ, ಈ 10 ರೂಪಾಯಿ ಕೊಟ್ಟು ವಾಟರ್ ತಗೊಳಕ್ಕೆ ಸರ್. ಅಣ್ಣನ ಹತ್ರ ಖಾಲಿ ಬಾಟ್ಲು ನಾನು ಇದಕ್ಕೆ ನೇಮಿಂಗ್ ಕೊಡಲ್ಲ ಸರ್. ಖಾಲಿ ಬಾಟ್ಲು ನಾನು ನೇಮಿಂಗ್ ಕೊಡಲ್ಲ ಗೈಸ್. ಬಟ್ ಸುಮ್ಮನೆ ಬಾಟ್ಲ್ ಇಸ್ಕೊಂಡು ಹೋಗಲ್ಲ, ಎಲ್ಲರೂ ನೀರು ತುಂಬಿಸ್ಕೊತೀನಿ. ನೋಡೋಣ. ಖಾಲಿ ಬಾಟ್ಲ್ ಇಲ್ವಾ ಗೈಸ್? ಆ್ಯಕ್ಚುಲಿ ಇಲ್ಲಿ ಖಾಲಿ ಬಾಟ್ಲ್ ಇಲ್ವಂತೆ, ಎಲ್ಲಾದರೂ ಕೇಳ್ತೀನಿ ಇರಿ. ಅಣ್ಣ ಒಂದು ಕವರ್ ಕೊಡಿ, ಒಂದು ಕವರ್, ಖಾಲಿ ಕವರ್. ನನ್ನ ಬುದ್ಧಿವಂತಿಕೆ ನೋಡೋರ. ಇಲ್ಲೊಂದು ಕವರ್ ಇಸ್ಕೊಂಡೋಗಿ ಎಲ್ಲರೂ ನೀರು ಇಟ್ಕೊತೀನಿ ಗೈಸ್. ಅದೇ W4 ವಾಟರ್ ಸಾಕು. ಥ್ಯಾಂಕ್ ಯು ಅಣ್ಣ. ಗೈಸ್ ಇಲ್ಲಿ W4 ವಾಟರ್ ಇಟ್ಕೊಳ್ತೀನಿ. ಆಕ್ಚುಲಿ ಬ್ಲ್ಯಾಕ್ ಗ್ರೇಪ್ಸ್ ಕೇರ್ ಅಂತಾರೆ. ಇದು XZ ಇಂದ ಏನೋ ಸ್ಟಾರ್ಟ್ ಆಗುತ್ತೆ. ಗೈಸ್ ಅದಕ್ಕೆ X4 ಅದು ಬ್ಲ್ಯಾಕ್ ದ್ರಾಕ್ಷಿ ತಗೊಳ್ಳೋಣ ಗೈಸ್. ನೋಡೋಣ ಬನ್ನಿ ಬೇಗ. ಆಂಟಿ ಬ್ಲ್ಯಾಕ್ ದ್ರಾಕ್ಷಿ ಸಿಗುತ್ತಾ? ಒಂದೇ ಒಂದು ಕೊಡಿ. ಆಂಟಿ ಇದು ಒಂದು ವ್ಲಾಗ್ ಮಾಡ್ತಿದ್ವಿ, ಅದು ಚಾಲೆಂಜ್ ಮಾಡ್ತಿದ್ವಿ, ಅದೊಂದು ಬೇಕಿತ್ತು. ಆಂಟಿ ಫುಲ್ ಸಪೋರ್ಟ್ ಗೈಸ್. ಇದು ಕಡುಗೆರೆಯಲ್ಲಿ ಇರೋದು ಗೈಸ್. ಆಕ್ಚುಲಿ ಆಂಟಿ ಫುಲ್ ಸಪೋರ್ಟು. ಯೂಟ್ಯೂಬ್ ಚಾನಲ್ ಅಂದ ತಕ್ಷಣ ಸ್ವಲ್ಪ ನೆಕ್ಸ್ಟ್ ಟೈಮ್ ಬಂದಾಗ ನಂಬರ್ ಕೊಡಿ. ನೆಕ್ಸ್ಟ್ ಟೈಮ್ ಬಂದಾಗ ಪಕ್ಕ ಫೋನ್ ಮಾಡೋರ್ತಿ ರೆಡಿ ಆಗಿರೋರ ಗೈಸ್. ಅಂಕಲ್ ನಮಗೋಸ್ಕರ ಹೊಸ ತಂದವ್ರೆ. ಇದು ಎಕ್ಸು ಒಂದು. ಸರಿ ಆಂಟಿ. ಗೈಸ್ ಆಂಟಿ ದ್ರಾಕ್ಷಿ ಕೊಟ್ಟಿದ್ದಾರೆ, ಅದಕ್ಕೆ ಸ್ವಲ್ಪ ಪ್ರಮೋಷನ್ ಮಾಡೋಂತಿದ್ದಾರೆ. ಆಕ್ಚುಲಿ ನಾನು ಅಷ್ಟೊಂದು ಬೆಳೆದಿಲ್ಲ ಗೈಸ್, ಬಟ್ ಆಂಟಿ ಹೇಳೋದ್ರೆ ನೋಡಿ, ಇದು ಗ್ರೀನ್ ಹಬ್ ಅಂತಿರೋದು ಫ್ರೂಟ್ಸ್ ಅಂಗಡಿ. ಇದು ಬಂದ್ಬಿಟ್ಟು ಇದು ಸೀಗೇಹಳ್ಳಿ ಗೇಟ್ ಅಲ್ಲಿ ಇರೋದು ಗೈಸ್. ಯಾರು ಬಂದ್ರೆ ಇಲ್ಲಿ ಬನ್ನಿ, ಫುಲ್ ಚೆನ್ನಾಗಿ ನೋಡಿ ಗೈಸ್. ನಾವ್ ಇವಾಗ ವೈ ಇಂದ ಯೋಗಟ್ ಮೀನ್ಸ್ ಮೊಸರೆ ಗೈಸ್. ಅದ್ರದ್ದು ಪ್ರೊಸೆಸ್ನ ಹೇಳ್ತಾರಷ್ಟೇ, ಬಟ್ ಯೋಗಟ್ ಅಂದ್ರೆ ಮೊಸರೇನೆ ಗೈಸ್. ಅಂಕಲ್ ಅಣ್ಣ ವೈಯಿಂದ ಏನಾದ್ರು ಇದೆಯಾ ಐಟಮ್ಸ್? ವೈ ಗಾಯ್ಸ್, ವೈಯಿಂದ ಏನು ಇಲ್ವಾ ಬೇಕ್ರಿಯಲ್ಲಿ? ಇರುತ್ತೆ, ನಮ್ಗೆ ತಲೆ ಓಡಲ್ಲ ಗಾಯ್ಸ್. ನಾವು ಗೆಲ್ತಿದ್ವಿ. ಆಕ್ಚುಲಿ ಅವ್ರು ಏನ್ ಮಾಡ್ತಿದ್ದಾರೆ ಅಂದ್ರೆ ಈ ಗುಂಡನ ನಮ್ಮ ಹತ್ರನೇ ಬಿಟ್ಬಿಡ್ತಿದ್ದಾರೆ ಗೈಸ್. ಅದೇ ಪ್ರಾಬ್ಲಮ್ ಆಗ್ತಿರೋದು. ವೈಫರ್ ಯೋಗಟ್ ತಗೋತಾ ಇದೀವಿ ಗೈಸ್. ವೈಫರ್ ಯೋಗಟ್ ತಗೊಂಡು ನೋಡ್ತಾ ಇದೀವಿ. ಸೈಮಲ್ಟೇನಿಯಸ್ಲಿ ನಾವು ಸೈಮಲ್ಟೇನಿಯಸ್ಲಿ ಅಂದ್ರೆ ಕಾರ್ ಹತ್ರ ಹೋಗಿರ್ಬೇಕು ಗೈಸ್. ಯಾರು ಕಾರ್ ಹತ್ರ ರೀಚ್ ಆಗಿರಲ್ಲ 7:10 ಅಷ್ಟರಲ್ಲಿ ಅವರು ಒಂದು ಐಟಮ್ನ ಯೂಸ್ ಮಾಡಿರ್ತಾರೆ. ಸೊ 7:10 ಅಂದ್ರೆ ಇನ್ 2 ಮಿನಿಟ್ಸ್ ಇದೆ ಗೈಸ್. ಓಡಿ ಗೈಸ್. ಆಕ್ಚುಲಿ ಟೈಮ್ ಇಲ್ಲ, ಓಡಬೇಕು. ಅವರ ಮೇಲೆ ಟೈಮ್ ಲೆಸ್ ಮಾಡ್ಬಿಟ್ರೆ ಗೈಸ್. ಆಕ್ಚುಲಿ ಇಲ್ಲಿ ಇದು ಸಿಗ್ತೈತೆ ಅಂದ್ರೆ ಈ Q4 ಸಿಕ್ತು ಗೈಸ್. ಇಲ್ಲಿ ಆಂಟಿ ಕೊಡ್ತಾ ಇದ್ದಾರೆ. ಇದು ನೋಡ್ರಿ ಗೈಸ್. ಇಲ್ಲಿ ವೈಫೈ ಇಪ್ಪಿ ತಗೊಂಡಿದ್ದೀನಿ. ಹಂಗೆ ಇಲ್ಲಿ ಆಂಟಿ ಯಾವ ಯೂಟ್ಯೂಬ್ ಚಾನಲ್ ಅಂದ್ರು. ಆಕ್ಚುಲಿ ನಾನು ಇಲ್ಲಿ ಸರ್ಚ್ ಮಾಡ್ತಿದ್ದೀನಿ ಗೈಸ್. ಇಲ್ಲಿ ಸಿಗ್ತಾ ಇದೆ. ಗೈಸ್ ಇಲ್ಲೊಂದು ಸಬ್ಸ್ಕ್ರೈಬರ್ ಆಗಿದ್ದಾರೆ ನಮಗೆ. ಆಂಟಿ ಇದೆ ಗೈಸ್. ಕಾರ್ ಹತ್ರ ಬಂದಿದ್ದೀವಿ. ಟೈಮ್ ಇವಾಗ 7:09. ನಾವು 1 ನಿಮಿಷ ಬೇಗನೆ ಬಂದಿದ್ದೀವಿ ಗೈಸ್. ಇವಾಗ ನಾವು ABCDE F ಈ ತರ ಕಂಪೇರ್. ಇವಾಗ ನಾವೆಷ್ಟು ಖರ್ಚು ಮಾಡಿದ್ವಿ? ನಾವು 55 ರೂಪಾಯಿ ಖರ್ಚು ಮಾಡಿದ್ವಿ ಗೈಸ್. ನಾವು 50 ರೂಪೀಸ್, ಅವರು 62 ರೂಪೀಸ್ ಖರ್ಚು ಮಾಡಿದ್ದಾರೆ ಅಷ್ಟೇ. ಥಿಂಗ್ ಏನಂದ್ರೆ ನಮ್ದು ಉರಾದ್ ದಾಲು ರೈಸ್ ಮತ್ತೆ ಇವಾಗ ಶುಗರ್ ಮೆಲ್ಟ್ ಆಗ್ಬಿಟ್ಟಿದೆ. ಬಟ್ ನಾವು ತಗೊಂಡಿದೀವಲ್ವಾ, ದಟ್ಸ್ ದ ಥಿಂಗ್. A4 ನಾವು ಏನ್ ತಗೊಂಡಿದೀವಕ್ಕ? A4 ಆಪಲ್ ಕೆ ಗೈಸ್. A4 ಆಲ್ಫೆಲೆಬಲ್ ತಗೊಂಡಿದೀವಿ. ಆಲ್ಫನ್ಲಿಬೆ ಗೈಸ್. A4 B for ಬೋರ್ಬನ್ ಗೈಸ್. ಓಕೆ
ಕ್ಯಾರೆಟ್ ಗೈಸ್. ನಮ್ದು ಸೀರಾ ಆಯ್ತು ಕೊಡ್ತೀನಿ. ಈ ಸಿ ಫಾರ್ ಚಿಲ್ಲಿ ಗೈಸ್. ಓಕೆ. ಡಿ ಫಾರ್ ಡ್ರಮ್ ಸ್ಟಿಕ್. ನಮ್ದು ಡಿ ಫಾರ್ ಡೇಟ್ಸ್ ಗೈಸ್. ಕೊಡ್ತೀನಿ. ಫಾರ್ ಫ್ರೂಟಿ ಗೈಸ್ ನಮ್ದು. ಗೈಸ್ ನಮ್ಮ ಮುದ್ದಿನ ಪೆಕ್ರಿ ಅವರು ಬೀನ್ಸ್ ತಂದಿದ್ದಾರೆ ಗೈಸ್. ಇಲ್ಲಿ ಎಫ್ ಅಂತ ತಪ್ಪು ತಂದಿದ್ದೀನಿ. ಎಫ್ ಫಾರ್ ರಾಂಗ್ ತಂದಿದ್ದಾರೆ ಸರ್ ಗೈಸ್. ಸೊ ಎಫ್ ಅವ್ರದ್ದು ಕ್ಯಾನ್ಸಲ್, ಎಫ್ ರಾಂಗ್ ತಂದಿದ್ದಾರೆ ಅವರು. ಓಕೆ ಗೈಸ್. ಎಚ್ ಫಾರ್ ಹಾರ್ಲಿಕ್ಸ್ ಗೈಸ್. ಅವ್ರು ಎಚ್ ಫಾರ್ ಹ್ಯಾಪಿಡೆಂಟ್ ತಂದಿದ್ರು, ನಮ್ ಗುಂಡ ಹೇಳ್ತಿದ್ದ ಅಂದ್ಬಿಟ್ಟು ಕೊಟ್ಟಿದ್ದಾರೆ. ಓಕೆ. ಐ ಫಾರ್ ಐಸ್ ಕ್ರೀಮ್, ಮೆಲ್ಟೆಡ್ ಐಸ್ ಕ್ರೀಮ್. ಮೆಲ್ಟ್ ಆಗ್ಬಿಟ್ಟು ಐ ಫಾರ್ ಐಸ್ ಕ್ರೀಮ್ ಕಡಿ ತಂದವ್ರ ಗೈಸ್. ಜೆಲ್ಲಿ ತಂದ್ವಿ ಗೈಸ್, ಜಲೇಬಿ ತಂದವ್ರಿ ಗೈಸ್. ಅವ್ರು ಜಲೇಬಿ ತಂದವ್ರಿ. ಓಕೆ ಓಕೆ. ಕೆಚಪ್ ಗೈಸ್ ನಮ್ದು ಕೆಚಪ್ ನೋಡಿ ಗೈಸ್. ಕೆಚಪ್ ತಂದಿದ್ದಾರೆ ಅವರು. ಓಕೆ. ಕೆ ಎಲ್ ಗೈಸ್. ಲೆಮನ್ ಸೇಮ್ ಬಟ್ ಡಿಫ್ರೆಂಟ್. ಚಿತ್ರಾನ್ನ ಎಲ್ ಎಂ ಫಾರ್ ಮೈಸೂರ್ ಪಾಕ್ ಗೈಸ್. ಮ್ಯಾಂಗೋ ಅದು ಅವರು ಕಡಲೆ ಬೀಜ ತಂದಿದ್ರು ಗೈಸ್. ಅದು ಪೀನಟ್ ಅಲ್ವಾ, ಅದಕ್ಕೆ ಅದು ಕೊಟ್ಟಿಲ್ಲ ಗೈಸ್. ನಾವು ನಿಪ್ಪಟ್ಟು ತಂದಿದ್ವಿ. ನಿಪ್ಪಟ್ನ ಕನ್ನಡದಲ್ಲಿ ಇಂಗ್ಲಿಷ್ ಅಲ್ಲಿ ಸೇಮ್ ಅಂತಾರೆ. ಸೊ ಗೈಸ್ ಫಾರ್ ಆನಿಯನ್ ಗೈಸ್. ಅವರು ಪಿ ಫಾರ್ ಪುಡಿಂಗ್ ಏನೋ ತಂದಿದ್ರಂತೆ. ಬ್ಲಾಗ್ ಇದೆ ಬಟ್ ಅವ್ರದ್ದು ಅಕೌಂಟ್ಸ್ ಇದೆ ಬಿಡಿ. ಇವರು ಪಿ ಫಾರ್ ತಗೊಂಡಿದ್ದಾರೆ ಗೈಸ್, ಬಟ್ ಅದು ನಮ್ ಗುಂಡ ಅವ್ರು ಯಾರೋ ತಿನ್ಬಿಟ್ಟು ಹೋಗ್ಬಿಟ್ಟಿದೆ. ಓಕೆ. ನಾವು ಪಿ ಫಾರ್ ಪೀಸ್ ಬಟಾಣಿಗಳು ತಗೊಂಡಿದೀವಿ ಗೈಸ್. ಪಿ ಕ್ಯೂ ನಮ್ಗೆ ಸಿಕ್ಕಿಲ್ಲ ಗೈಸ್. ಕ್ಯೂ ಸಿಕ್ಕಿಲ್ಲ. ನಮ್ದು ಬಂದ್ಬಿಟ್ಟು ಎನ್ ಇಲ್ಲ, ಅವ್ರದ್ದು ಬಂದ್ಬಿಟ್ಟು ಕ್ಯೂ ಇಲ್ಲ ಗೈಸ್. ಕ್ಯೂ ತೋರ್ಸು. ಏನು ಕ್ಯೂ ಫಾರ್ ಫಿನೋವಾ. ಇದನ್ನ ಇಂಗ್ಲಿಷ್ ಅಲ್ಲಿ ಫಿನೋವಾ ಅಂತಾರೆ. ಏನೋ ತುಂಬಾ ಬ್ರಿಲಿಯಂಟ್ ಆಗಿ ಕ್ವಿನೋವಾ ಅಂತ ಏನೋ ತಗೋಬಿಟ್ಟಿದ್ದಾರೆ. ಓಕೆ. ಆರ್ ಫಾರ್ ರೈಸ್ ತಂದಿದೀವಿ. ಆರ್ ಫಾರ್ ರಸಗುಲ್ಲ ತಂದಿದ್ದಾರೆ. ಮೆಲ್ಟ್ ಆಗ್ಬಿಟ್ಟಿದೆ. ನಮ್ ತಪ್ಪಲ್ಲ. ಆರ್ ಎಸ್ ಫಾರ್ ಸಾಲ್ಟ್. ಕ್ಯೂ ಆರ್ ಎಸ್ ಟಿ ಗೈಸ್. ಟಿ ಫಾರ್ ಟೊಮ್ಯಾಟೊ ಗೈಸ್. ನಮ್ದು ಟಿ ಫಾರ್ ಟೊಮ್ಯಾಟೊ ಟರ್ಮರಿನ್. ಓಕೆ ಗೈಸ್. ಅವ್ರದ್ದು ಯು ತಂದಿಲ್ಲ ಅವರು. ಉರಾದ್ ದಾಲ್ ತಂದಿದೀವಿ ಗೈಸ್ ನಾವು. ಯು ವಿ ಯು ಅವ್ರು ರಾಂಗ್ ತಂದವ್ರೆ. ಯು ಅವ್ರು ಸ್ವೀಟ್ ಪೊಟ್ಯಾಟೊ ತಂದವ್ರೆ ಗೈಸ್. ಅದು ಇನ್ವ್ಯಾಲಿಡ್. ವಿ ಫಾರ್ ಗೈಸ್ ವಿಚ್ ಚಾಕ್ಲೇಟ್. ಇವರು ಲೆಜೆಂಡ್ಸ್, ದಿ ಲೆಜೆಂಡ್ಸ್. ವ್ಯಾಲಿಡ್ ಇದೆ ಗೈಸ್. ವ್ಯಾಲಿಡ್ ಡಬ್ಲ್ಯೂ ಗೈಸ್. ಯು ಫಾರ್ ವಾಟರ್. ಒಳಗಡೆ ನೀರಿದೆ ಗೈಸ್. ಓಕೆ ಓಕೆ. ಯು ವಿ ಡಬ್ಲ್ಯೂ ಎಕ್ಸ್ ಗೈಸ್. ಎಕ್ಸ್ ಫಾರ್ ಎಕ್ಸ್ಟ್ರಾ ಕಾಫಿ ಪೌಡರ್. ಈ ಸೈಂಟಿಫಿಕ್ ನೇಮ್ ಏನೋ ಸಮಥಿಂಗ್ ಬ್ಲಾಕ್ ಗ್ರೇಪ್ಸ್ ಗೆ ಎಕ್ಸ್ ಇಂದ ಸ್ಟಾರ್ಟ್ ಆಗುತ್ತೆ. ಸೊ ತಗೊಳ್ಳೋಣ ಅಂತ ಹೋಗಿದ್ದೆ. ಆಂಟಿ ಏನಂದ್ರು ಓಕೆ ಯೂಟ್ಯೂಬ್ ಚಾನಲ್ ಅಂತ. ಓಕೆ ಯೂಟ್ಯೂಬ್ ಚಾನಲ್ಗೆ ನಾವು ಹಸ್ಬೆಂಡ್ ಮಗನ್ಗೆ ತಗೋಬಾ ಅಂತ ಹೇಳ್ಕೊಡ್ತಿದ್ರು. ನೆಕ್ಸ್ಟ್ ಮತ್ತೆ ಅವ್ರು ಇದನ್ನ ಕೊಟ್ಟರು ಗೈಸ್. ಇದು ಎಕ್ಸ್ಪೋರ್. ಮತ್ತೆ ಇನ್ನೊಂದೇನಂದ್ರೆ ಗೈಸ್ ನಾನು 2 ಸಬ್ಸ್ಕ್ರೈಬರ್ ಮಾಡ್ಕೊ ಬಂದಿದ್ದೀನಿ ಗೈಸ್. ಗೈಸ್ ಅವರು ನಮ್ಗೆ ಪ್ರಮೋಷನ್ ಕೇಳಿದ್ದಾರೆ ಗೈಸ್. ನಾವು ವೆರಿ ಥ್ಯಾಂಕ್ಫುಲ್ ಟು ಪ್ರಕೃತಿ. ವೈ ಫಾರ್ ಇಪ್ಪಿ ನೂಡಲ್ಸ್ ಗೈಸ್. ಸೇಮ್ ಇಪ್ಪಿ ನೂಡಲ್ಸ್. ಯಾವ್ದೋ ಟ್ಯಾಬ್ಲೆಟ್ ತಂದಿದ್ದಾರೆ. ತಂದಿದ್ದಾರೆ. ನಾವು ತಂದಿಲ್ಲ ಗೈಸ್. ಅವ್ರು ಆಕ್ಚುಲಿ ಏನಂದ್ರೆ 5 ಐಟಮ್ಸ್ ಅದು ಇನ್ವ್ಯಾಲಿಡ್ ಆಗಿದೆ. ಅಂದ್ರೆ ಸ್ವಲ್ಪ ತಂದಿಲ್ಲ, ಸ್ವಲ್ಪ ತಂದಿದ್ದಾರೆ. ಆಮೇಲೆ ಏನಂದ್ರೆ ಅವರು ಏನಕ್ಕದು 5 ಮಿನಿಟ್ಸ್ ಲೇಟ್ ಆಗಿ ಬಂದಿದ್ದಾರೆ. ಟೋಟಲ್ 6 ಐಟಮ್ಸ್. ಅವರು 20 ಐಟಮ್ಸ್ ತಂದಿದ್ದಾರೆ. ನಾವು 24 ಐಟಮ್ಸ್ ತಂದಿದೀವಿ ಗೈಸ್. ಎಲ್ಲ ವ್ಯಾಲಿಡ್. ನಾವು ಕಡಿಮೆ ಇದು ಮಾಡಿದೀವಿ. ನಾವು ಒಂದ್ ಲೇಟ್ ಆಗಿ ಬಂದಿರೋದಕ್ಕೆ ಒಂದ್ ಐಟಮ್ ಅಂದ್ರೆ 21 ಇದೆ. ಅದ್ರಲ್ಲಿ ಒಂದ್ ಐಟಮ್ ಕಟ್ ಮಾಡಿದ್ದಾರೆ. ಮತ್ತೆ ಇನ್ನೊಂದೆರಡು ಇನ್ವ್ಯಾಲಿಡ್ ಅಂತ ಕೊಟ್ಟಿದ್ದಾರೆ. ಬಿಕಾಸ್ ಅದು ಏನೋ ಗ್ರೂಪ್ಸ್ ಬರುತ್ತೆ ಅಂತ. ನಿನ್ನೆ ಅದೇ ಇವಾಗ ನಮ್ದು ಐಟಮ್ ಕಡಿಮೆ ಇದೆ. ಅವ್ರದ್ದು ನಮ್ದು ಅಮೌಂಟ್ ಜಾಸ್ತಿ ಇರ್ಬೋದು. ನಮ್ದು ಐಟಮ್ ಮತ್ತೆ ಟೈಮ್ ಕಡಿಮೆ ಇರೋದ್ರಿಂದ ಅವ್ರಿಗೆ ಅವ್ರದ್ದು 5 ಐಟಮ್ಸ್ ಲೆಸ್ ಆಗಿದೆ. 5+1 ಒಂದ್ ಲೇಟ್ ಆಗಿ ಬಂದ್ರಲ್ಲ ಅದಕ್ಕೆ 6 ಐಟಮ್ ಲೆಸ್. ಗ್ರೌಂಡ್ ನಟ್ ಒಂದ್ ಗ್ರೌಂಡ್ ನಟ್ ಕೌಂಟ್ ಮಾಡಿಲ್ಲ. ಮತ್ತೆ ಬ್ಲಾಕ್ ಗ್ರೇಪ್ಸ್ ಅಂತ ಕೌಂಟ್ ಮಾಡಿಲ್ಲ. ಅದ್ ಕೊಟ್ವಿ. ಬ್ಲಾಕ್ ಗ್ರೇಪ್ಸ್ 5 ಕೊಟ್ವಿ. ಎಕ್ಸಿ ಕೊಡ್ಲಿಲ್ಲ. ಆಮೇಲೆ ಇದು ಅವ್ರು ಸ್ವೀಟ್ ಪೊಟ್ಯಾಟೊ ತಂದ್ಬಿಟ್ಟಿದ್ರು ಗೈಸ್. ಅದ್ ಯಾವ್ದೋ ಬೇರೆ ಅನ್ಕೊಂಡ್ ಅದಕ್ಕೊಂದು ಕೊಡ್ಲಿಲ್ಲ. ಅದು ಎಸ್ ಫಾರ್ ಸ್ವೀಟ್ ಪೊಟ್ಯಾಟೊ. ಅಪ್ಪಿ ಬಟಾಣಿನ ಅವ್ರ ಏನು ಅದನ್ನು ಬೇರೆ ಅನ್ಕೊಂಡು ಗೂಗಲ್ ಸರ್ಚ್ ಇಂದ ಅದು ರಾಂಗ್ ತಂದಿದ್ರು ಗೈಸ್. ಅದಕ್ಕೆ 4 ರಾಂಗು. ಓಕೆ ಗೈಸ್. ಒಟ್ನಲ್ಲಿ ನಾವು ಇಷ್ಟೇ ಇವತ್ತಿನ ಬ್ಲಾಗ್ ಆಗಿದೆ. ಆಕ್ಚುಲಿ ಐ ನೋ ನೀವು ತುಂಬಾ ಫನ್ ಮಾಡಿರ್ತೀರ ಬ್ಲಾಗಿಂಗ್ ಅಂತ.
ಇಪ್ಪಿಗೋಸ್ಕರ ಕಿತ್ತಾಡ್ತಿದ್ದಾರೆ ಗೈಸ್. ಇವತ್ತಿನ ವಿಡಿಯೋನ ನಾನು ಇವಾಗ ಇಲ್ಲಿ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್, ಕೀಪ್ ಸಪೋರ್ಟಿಂಗ್ ಗೈಸ್ ಅಂಡ್ ಡೂ ಸಬ್ಸ್ಕ್ರೈಬ್ ಗೈಸ್. ಇಷ್ಟು ಎಫರ್ಟ್ಸ್ ಹಾಕಿ ಮಾಡ್ತಾ ಇದೀವಿ, ಪ್ಲೀಸ್ ಗೈಸ್ ಸಬ್ಸ್ಕ್ರೈಬ್ ಮಾಡಿ. ಓನ್ಲಿ ಇಫ್ ಯು ಎಂಜಾಯಿಂಗ್ ದಿಸ್ ಕಾಂಟೆಂಟ್ ಆಗ ಮಾತ್ರ ಸಬ್ಸ್ಕ್ರೈಬ್ ಮಾಡಿ ಗೈಸ್, ಅಷ್ಟೇ ನಾವು ಕೇಳೋದು. ಥ್ಯಾಂಕ್ ಯು, ಬಾಯ್ 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 ಗೈಸ್, ಬನ್ನಿ ಬಾರೆ ಬಟ್ರಿ.